कर्नाटक के कैबिनेट मिनिस्टर फॉर फॉरेस्ट एंड इकोलॉजी एवं बीदर इंचार्ज मिनिस्टर ईश्वर खंडे के घर के सामने सैकड़ों की संख्या में आंगनबाड़ी कार्यकर्ताओं ने विरोध प्रदर्शन किया। इन आंगनबाड़ी कार्यकर्ताओं ने कहा कि कर्नाटक सरकार के आदेश के अनुसार एलकेजी को यूकेजी प्राइमरी स्कूल में विलय नहीं किया जाना चाहिए। इस अवसर पर आंगनबाड़ी कर्मचारी संघ की जिला अध्यक्ष सुशीलम्मा, अखिल भारतीय महिला संघ की उपाध्यक्ष रेशमा हंसराज उपस्थित रहे। इस अवसर पर रेशमा हंसराजू ने अपनी बात रखी और मांग की कि सरकार द्वारा लिए गए फैसलों को तुरंत वापस लिया जाए। उन्होंने चेतावनी दी कि अगर आदेश वापस नहीं लिया गया तो आने वाले दिनों में उग्र संघर्ष करेंगे। भाल्की से केपी न्यूज के संवाददाता सैमुल की रिपोर्ट। ನಾನು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟಕ್ಕೆ ಬೆಂಬಲಿಸಿ ಬಂದಿದ್ದೇನೆ. ಅವ್ರ ಕೆಲವೊಂದು ಡಿಮಾಂಡ್ಗಳಿದೆ. ಏನು LKG UKG ನಮಗೆ ಕೊಡ್ರಿ ಅಂತ ಹೇಳಿ ಅದರ ಸಲುವಾಗಿ ಸಾಕಷ್ಟು ದುಡಿದು ತನ್ನ ವಯಸ್ಸನ್ನೇ ಕಳ್ಕೊಂಡು ಏನೂ ಇಲ್ಲದಂತ ಹೋದವರಿದ್ದಾರೆ. ಇವತ್ತಾದರೂ ಇನ್ನೂ ದುಡಿತೇವೆಂಬ ನಿರೀಕ್ಷೆಯನ್ನು ಇಟ್ಕೊಂಡು ಇವತ್ತು ನಮ್ಮ ಜಿಲ್ಲಾ ಮಕ್ಕಳಿಗೆ ಸಬಲೀಕರಣದ ವಿಷಯ ಮಾತಾಡ್ತಿರುವಾಗ ಸರ್ಕಾರ ಅವ್ರ ಹೊಟ್ಟೆ ಮೇಲೆ ಕಾಲು ಕೊಡುವಂಥ ಕೆಲಸ ಮಾಡ್ತಾ ಇದೆ. ಖಂಡಿತ ಅದನ್ನು ಕೈ ಬಿಡಬೇಕು. ಇವ್ರ ಡಿಮಾಂಡ್ಗಳನ್ನು ಪೂರ್ತಿ ಮಾಡಬೇಕು. ಒಂದು ವೇಳೆ ಆ ಡಿಮಾಂಡ್ಗಳನ್ನು ಪೂರ್ತಿ ಮಾಡೋದಾದರೆ ಮತ್ತೆ ರಾಜ್ಯದಾದ್ಯಂತ ಹೋರಾಟಗಳನ್ನು ತೀವ್ರ ಮಾಡ್ತೀವಂತ ನಾನು ಈ ಬೈಟ್ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೇಷ್ಮಾ ಹಂಸರಾಜ್ ನನ್ನ ಹೆಸರು. ನಾನು ಜಿಲ್ಲಾ ಉಪಾಧ್ಯಕ್ಷೆ ಮಹಿಳಾ ಸಂಘಟನೆ. ನಮಸ್ಕಾರ. ನನ್ನ ಹೆಸರು ಸುಶೀಲಾ ಹತ್ತಿ, ಬೀದರ್ ಜಿಲ್ಲಾ ಅಂಗನವಾಡಿ ಅಧ್ಯಕ್ಷ ಹಾಗೂ ಭಾಲ್ಕಿ ತಾಲೂಕಿನ ಅಂಗನವಾಡಿ ಅಧ್ಯಕ್ಷ. ಇಂದು ನಾವು ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಏಕೆಂದರೆ ನಾವು ಮೊನ್ನೆ 3ನೇ ತಾರೀಕಿನ ದಿವಸ ವಿಭಾಗ ಮಟ್ಟದಲ್ಲಿ ಗುಲ್ಬರ್ಗ ಚಲೋ ಮಾಡಿ 7 ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು LKG UKG ರದ್ದು ಮಾಡಿ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡಬೇಕು, ಅವರಿಗೆ ಸೇರಿಸ್ಕೋಬೇಕಂತ ಹೇಳಿ 3ನೇ ತಾರೀಕಿನ ದಿವಸ ರಾತ್ರಿ 12 ಗಂಟೆ ತನಕ ನಾವೆಲ್ಲ ಹೋರಾಟ ಮಾಡಿದ್ರು. ನಮ್ಮ UKD ಆಫೀಸ್ದಲ್ಲಿ ಕುಂತು ಅಲ್ಲಿ ಬಂದ ಅಧಿಕಾರಿಗಳು ಒಪ್ಕೊಂಡು ನಮಗೆಲ್ಲ ಲೆಟರ್ ಕೊಟ್ಟು ಅಳವ್ರಿಗೆ ಕಣ್ಣೀರು ಸುಟ್ಟಿದಂಗೆ ಕುಟ್ರ ಕೈದಾಗ ಬೆಲ್ಲ ಕೊಟ್ಟಂಗೆ ಮಾಡಿ ನಮಗೆ 12 ಗಂಟೆಗೆ ನಿಮ್ಗೆ ಆದೇಶ ಹೊರಡಿಸಿದೆವು, ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡ್ತೇವೆ ಅಂತ ಹೇಳಿ ಮನೆಗೆ ಕಳಿಸಿ ಒಂದೇ ಸಲ ನಿನ್ನೇನು ಮಾಡ್ರೆ 12 ಗಂಟೆಗೆ ನಮಗೇನು ಮಾಡ್ರೆ LKG UKG ಪ್ರೈಮರಿ ಕೊಡ್ತೇವೆ ಅಂತ ಹೇಳಿ ಆದೇಶ ಹೊರಡಿಸಿದ ಕಡೆದು ನಿನ್ನೆ ಬೆಳಗ್ಗೆಯಿಂದ ನಾವು ಗುಲ್ಬರ್ಗದಲ್ಲಿ ಅಜಯ್ ಸಿಂಗ್ ಬಂದಿದ್ದರು. ಅಜಯ್ ಸಿಂಗ್ ನಮಗೆಲ್ಲ ಕರೆಸಿ ಜಿಲ್ಲಾ ಪದಾಧಿಕಾರಿ, ರಾಜ್ಯ ಪದಾಧಿಕಾರಿ ಎಲ್ಲರಿಗೆ ಕರೆಸಿ ಮೀಟಿಂಗ್ ಮಾಡಿ ಪತ್ರಿಕಾ ಭವನದಲ್ಲಿ ಕೂಡ ಮೀಟಿಂಗ್ ಮಾಡಿ ಅಜಯ್ ಸಿಂಗ್ ಅವ್ರ ಮುಖಾಂತರ ನಾವೇನು ಮಾಡಿದ್ದೇವೆ ಅಂದ್ರೆ ನಮ್ಮ ಅಂಗನವಾಡಿಗೆ